ನಾನು ನಿಮ್ಮ ಶೇಖರ್ ಹೊಣೆನೂರು ಮೈ ಟಿವಿ ಭಾರತದಿಂದ ಕಾಯಕವೇ ಕೈಲಾಸ ಸಾಮಾಜಿಕ ಸಮಾನತೆ ಮತ್ತು ಕಾಯಕ ತತ್ವದ ಬಗ್ಗೆ ತಿಳುವಳಿಕೆ ನೀಡಿದಂತಹ ಹಡಪದ ಅಪ್ಪಣ್ಣನವರ ಜಯಂತಿ ಇಂದು ನಮ್ಮ ಬಳ್ಳಾರಿಯಲ್ಲಿ ಬಹಳಷ್ಟು ಸಡಗರದಿಂದ ಆಚರಣೆ ಮಾಡ್ತಾ ಇದ್ದಾರೆ ತಮ್ಮ ಒಂದು ಅಭಿಮಾನಿಗಳು. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅಪ್ಪಣ್ಣನವರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಂದು ಶಿವಶರಣ ನಿಜಸುಖಿ 12ನೇ ಶತಮಾನದ ಕ್ರಾಂತಿಕಾರಿ ಬಸವಣ್ಣನ ಒಡನಾಡಿ ಆಪ್ತ ಕಾರ್ಯದರ್ಶಿ ಹಡಪದ ಅಪ್ಪಣ್ಣ ಬಸವಣ್ಣನೇ ಆತ್ಮ ಕಾರ್ಯದರ್ಶಿಯಿಂದ ಅನಿಸಿರುವ ಹಡಪದ ಅಪ್ಪಣ್ಣ ಇಂದು 892ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ನಾವು ಇಂದು ಬಳ್ಳಾರಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಬಳ್ಳಾರಿ ಮಹಾನಗರ ಪಾಲಿಕೆಯಿಂದ ಹಮ್ಮಿಕೊಂಡಿದ್ದು ನಾವು ಈ ಶರಣ ಹಡಪದ ಅಪ್ಪಣ್ಣವರ ಜಯಂತಿ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಬಳ್ಳಾರಿ ಜಿಲ್ಲಾಡಳಿತದಿಂದ ಮಾಡ್ತಿದ್ದು ನಮಗೆ ಬಹಳ ಸಂತೋಷ ತಂದಿದೆ. ಆದರೆ ಶರಣರ ಜಯಂತಿ ಬರೀ ಆಚರಣೆ ಮಾತ್ರ ಸೀಮಿತ ಆಗಬಾರ್ದು. ಶರಣರ ವಚನಗಳನ್ನು ದಿನನಿತ್ಯ ಪಾಲಿಸುವ ಮುಖಾಂತರ ಶರಣರ ನಮ್ಮ ಮನುಕುಲಕ್ಕೆ ಮತ್ತು ನಮ್ಮ ಸಂಸ್ಕಾರ ಆಚಾರ ವಿಚಾರ ಪಾಲುವಕ್ಕೆ ನಾವು ವಚನಗಳನ್ನು ತಿದ್ದುವ ಮುಖಾಂತರ ನಮ್ಮ ಮಕ್ಕಳಿಗೆ ಕಲಿಸುವ ಮುಖಾಂತರ ಮುಂದಿನ ದಿನಮಾನಗಳಲ್ಲಿ ಶರಣರ ವಚನಗಳನ್ನು ಜಯಂತಿ ಮಾತ್ರ ಸೀಮಿತ ಮಾಡದೆ ಶರಣ ವಚನದ ಮೂಲಕ ಎಲ್ಲ ಸಾಮಾನ್ಯ ಅಂಕು ಡೊಂಕುಗಳನ್ನು ತಿದ್ದುವ ಮುಖಾಂತರ ಜನರಿಗೆ ವಿಶೇಷ ರೀತಿಯಿಂದ ನಾವು ಮಾರ್ಗದರ್ಶನ ಮಾಡಿದಾಗ ಮಾತ್ರ ಶರಣರ ಜಯಂತಿಗೆ ನಾವು ಒಳ್ಳೆಯ ಸಂದೇಶ ಕೊಟ್ಟಂತಾಗುತ್ತದೆ. ಇಂದು ಕಾರ್ಯಕ್ರಮಕ್ಕೆ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ವಿಜೃಂಭಣೆಯಿಂದ ಮಾಡುತ್ತಿದ್ದೇವೆ. ಇಂದು ಬಸವೇಶ್ವರ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಚಾಲನೆ ಮಾಡಿ ನಮ್ಮ ವಿಶೇಷವಾಗಿ ಏನಪ್ಪ ಅಂತಂದರೆ ನಾವು ಬರೀ ಶರಣ ಹಡಪದ ಅಪ್ಪಣ್ಣವರ ಜಯಂತಿ ಬರೀ ಮಾಡ್ತಿದ್ದು 12ನೇ ಶತಮಾನದ ಎಲ್ಲ ಶರಣರ ಜಯಂತಿಗೂ ನಾವು ಬಸವಣ್ಣನೇ ಅಂದ್ಕೊಂಡಿದ್ದೀವಿ. ನಾವು ಇವತ್ತಿನವರೆಗೂ ಬರೀ ಇದು ಅಪ್ಪಣ್ಣ ಅಂತ ಬದಲು ಬಸವಣ್ಣನ ಜಯಂತಿಗೂ ನಾವು ಅಂದ್ರೆ ತಪ್ಪೇನಲ್ಲ ಅಂತ ನಮ್ಮ ಕಡೆಯಿಂದ ಹೇಳಲು ನಾವು ಇಷ್ಟಪಡುತ್ತೇವೆ. ಶಶಿಕುಮಾರ್ ಸಿಂಧವಾಳ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಹಡಪ ಸಮಾಜ, ಬಳ್ಳಾರಿ. ಗುರು ಬಸವಲಿಂಗಾಯನಮ ಸಮಸ್ತ ಧರ್ಮ ಬಂಧುಗಳಿಗೆ ಶರಣಾರ್ಥಿಗಳು. ಶರಣ ಬಂಧುಗಳು, ಇವತ್ತು ನಾವೆಲ್ಲರೂ ಕೂಡ ಶರಣ ಹಡಪದ ಅಪ್ಪಣ್ಣ ಮತ್ತು ಶರಣೆ ಲಿಂಗಮ್ಮ ತಾಯಿಯವರ ಒಂದು ಸಂಸ್ಮರಣೆಯನ್ನು ಈ ಒಂದು ಪವಿತ್ರ ಕ್ಷೇತ್ರದಲ್ಲಿ ಆಚರಣೆ ಮಾಡ್ತಾ ಇದ್ವಿ. ನಿಜಕ್ಕೂ ಘನ ಸರ್ಕಾರ ಮತ್ತು ಬಳ್ಳಾರಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ವತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಅದರ ಜೊತೆಗೆ ಭಾಳ ಕ್ರಿಯಾಶೀಲರಾಗಿ ಲಿಂಗಾಯತ ಧರ್ಮದ ಹಡಪದ ಸಮಾಜದವರು ಇವತ್ತು ಹಡಪದ ಸಮಾಜ ಅಂದರೆ ನಾವು ಶರಣರೆಲ್ಲ ಸೇರಿ ಇವತ್ತು ಭಾಳ ಭಕ್ತಿ, ಶ್ರದ್ಧೆ ಮತ್ತು ಶರಣಾಗತೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ವಿ. ಖಂಡಿತವಾಗಿ ಈಗ ವಚನ ಸಾಹಿತ್ಯ ಕಲ್ಯಾಣ ಕ್ರಾಂತಿಯಲ್ಲಿ ಅತ್ಯಂತ ಮಹತ್ವಪೂರ್ಣ ಪಾತ್ರ ವಹಿಸಿದ ಶರಣರು ಅಂತ ಹೇಳಿದ್ರೆ ಶರಣ ಹಡಪದ ಅಪ್ಪಣ್ಣವರು. ಯಾಕಂತ ಹೇಳಿದ್ರೆ ಗುರು ಬಸವಣ್ಣನವರ ಆಪ್ತ ಕಾರ್ಯದರ್ಶಿ ಆಗಿದ್ದರು. ನೋಡ್ರಿ, ಇವತ್ತು ವಿಚಾರ ಮಾಡಬೇಕು ನಾವೆಲ್ಲರೂ ಕೂಡ 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಭಾರಿ ಹತ್ತಿರದವರು. ಅಂದರೆ ಅನುಭವ ಮಂಟಪದಲ್ಲಿ ಬಸವಣ್ಣವರು ಆದ ನಂತರ ಹಡಪದ ಅಪ್ಪಣ್ಣನವರೇ ಒಂದು ಕ್ರಿಯಾಶೀಲ ವ್ಯಕ್ತಿತ್ವ ಆಗಿತ್ತು. ಅದರ ಜೊತೆಗೆ ತಾಯಿ ಲಿಂಗಮ್ಮ ತಾಯಿಯವರು ವಚನಗಳು ಇಷ್ಟಲಿಂಗ ಯೋಗ ಸಾಧನೆಯಲ್ಲಿ ಅತ್ಯಂತ ಮಹತ್ವದ ಸ್ಥಿತಿಯನ್ನು ತಲುಪಿದ್ದಾರೆ ತಾಯಿಯವರು. ಅಂದರೆ ಅಕ್ಕಮದೇವ ತಾಯಿಯವ್ರ ಜೊತೆಗೆ ತಾಯಿಯವರು ಕೂಡ ಇಷ್ಟಲಿಂಗ ಸಾಧನೆಯಲ್ಲಿ ಮಾಡಿದ್ದಾರೆ. ಸೊ ಆ ದಿಸೆಯಲ್ಲಿ ನಾವೆಲ್ಲರೂ ಕೂಡ ವಚನ ಸಾಹಿತ್ಯದ ಅಧ್ಯಯನ, ಚಿಂತನೆ ಮತ್ತು ಅನುಷ್ಠಾನ ಇವೆಲ್ಲವೂ ಕೂಡ ಮಾಡೋಣ ಅಂತ ನಾವು ಶುಭ ಹಾರೈಸ್ತಾ ಇದ್ವಿ. ಮತ್ತೊಮ್ಮೆ ಶುಭ ಹಾರೈಕೆಗಳು. ಶರಣಾರ್ಥಿ.